ಸ್ನೇಹಿತರೆ ನಮಸ್ಕಾರ. ಇದು ನನ್ನ ಪ್ರೀತಿಯ ಸಾರಿಗೆ ನೌಕರರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ಏನಪ್ಪ ವಿಚಾರ ಅಂದರೆ, ದಯವಿಟ್ಟು ಸಾರಿಗೆ ನೌಕರರೇ ಪೂರ್ತಿ ಕೇಳಿಸ್ಕೊಳ್ಳಿ. ಇದು ನನ್ನ ಚಾಲೆಂಜ್, ಇದು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಏನಪ್ಪ ಚಾಲೆಂಜ್ ಅಂದರೆ, ಪೂರ್ತಿ ವಿಡಿಯೋ ಕೇಳಿ ಗೊತ್ತಾಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಕೇಳಿಸ್ಕೊಳ್ಳಿ ದಯವಿಟ್ಟು. ಇದು ನನ್ನ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ಸಾರಿಗೆ ನೌಕರರೇ, ಏನಪ್ಪ ನಿಮಗೆ ಚಾಲೆಂಜು ಅಂದರೆ, ನಾನು ಪ್ರಾಮಾಣಿಕವಾಗಿ ಒಂದು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ. ನನ್ನ ಆತ್ಮಸಾಕ್ಷಿಯಾಗಿ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ಏನು ಅಧಿಕಾರಿಗಳು ನಿಮಗೇನು ಒಳ್ಳೆ ಕೆಲಸ ಮಾಡಲ್ಲ. ಇವತ್ತಿನ ಸರ್ಕಾರ ಇನ್ನೂ 2 ವರ್ಷ ನಿಮಗೇನೂ ಮಾಡಲ್ಲ. ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಸಂಘಟನೆಗಳು ಕೂಡ ಅವರು ಕೂಡ ಏನು ಮಾಡಲ್ಲ. ಯಾಕಂದರೆ ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ, ಯಾರೂ ಒಗ್ಗಟ್ಟಿಲ್ಲ. ಅದರಿಂದ ನಿಮಗೊಂದು ಚಾಲೆಂಜ್ ಕೊಡ್ತೀನಿ. ಈ ಎಲ್ಲ ನೌಕರರು ಚುನಾವಣೆ ಆಗಬೇಕು ಅಂತೇಳಿ ನೀವು ನಿಂತ್ಕೋಬೇಕು. ಯಾರ ಸಂಘಟನೆ ಪರ ನೀವು ಇದನ್ನ ಮಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ತಿಕಾ ಮುಚ್ಕೊಂಡು ಚುನಾವಣೆ ಮಾಡಿ, ಚುನಾವಣೆ ಮಾಡಿ ಅಂತೇಳಿ ನೀವು ಇದನ್ನು ನಿಮ್ಮ ಸಂಘಟನೆಗಳು ಮುಂದೆ ಬೇಡಿಕೆಡಬೇಕು. ಯಾರೇ ನಾಯಕ, ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕ ಆಗಬೇಕು. ಇಲ್ಲ ಏನು ಜಿಲ್ಲೆಗೆ ಒಬ್ಬೊಬ್ಬರು 4 ನಾಯಕರಾಗಿ ಕೂತ್ಕೊಂಡ್ರೆ ಆಗಲ್ಲ. ಇಡೀ ಕರ್ನಾಟಕಕ್ಕೆ ಒಬ್ಬ ನಾಯಕ ಆಗಬೇಕು. ನಾನು ಒಂದು ನಿಮಗೆ ಆಶ್ವಾಸನೆ ಕೊಡ್ತೀನಿ, ಒಂದು ಭರವಸೆ ಕೊಡ್ತೀನಿ, ಒಂದು ಚಾಲೆಂಜ್ ಕೊಡ್ತೀನಿ. ಏನಪ್ಪ ಅಂದರೆ, ಅಕಸ್ಮಾತ್ ಈ ಚುನಾವಣೆ ನಡೆಸಿದರೆ, ಅಕಸ್ಮಾತ್ ಅದರಲ್ಲಿ ನಾನು ನಿಂತ್ಕೊಂಡ್ರೆ, ನಿಮಗೆ ಈ ಏನಿವತ್ತು ಸಮಸ್ಯೆಗಳಿದಾವಲ್ಲ ಅದನ್ನು 100% ಪರಿಹಾರ ಮಾಡೋಕ್ಕೆ ನಾನು ಹೋರಾಟ ಮಾಡ್ತೀನಿ. ನೀವೆಲ್ಲರೂ ಪ್ರತಿಯೊಬ್ಬ ನೌಕರರು ಕೂಡ ಸಪೋರ್ಟ್ ಮಾಡಬೇಕು. ಯಾರಿಗೆ? ನನಗೆ. ಆ ಕೆಪಾಸಿಟಿ ನನಗಿದೆ. ನಿಮ್ಮ ಸಮಸ್ಯೆಗಳನ್ನು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಪರಿಹರಿಸುವಂಥ ಕೆಪಾಸಿಟಿ ನನಗಿದೆ. ಎಷ್ಟೋ ಜನ ನಿಮ್ಮ ನೌಕರರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ಈ ವಹಿಸ್ಕೊಳ್ಳೋಕೆ ಅಷ್ಟೊಂದು ಆಸೆ ಇಲ್ಲ. ಯಾಕಂದರೆ ನಿಮ್ಮಲ್ಲೇ ಬೇಕಾದಷ್ಟು ಜನ ಇದ್ದಾರೆ, ಅವರೇ ಮಾಡಲಿ ಅಂತ ಸುಮ್ಮನೆ. ಆದರೆ ಇದೆಲ್ಲ ನೋಡ್ತಾ ಇದ್ದರೆ ನನಗೊಂದು ಆಸೆ ಬಂತು. ಇಲ್ಲ, ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ನಾಯಕತ್ವ ವಹಿಸ್ಕೊಂಡ್ರೆ ನಿಮ್ಮ ಏನು ಸಮಸ್ಯೆಗಳನ್ನು 100% ಶಾಶ್ವತವಾಗಿ ಪರಿಹಾರ ಆಗಬೇಕು. ಆ ಥರ ಹೋರಾಟ ಮಾಡ್ತೀನಿ. ಆ ಥರ ನಾಯಕತ್ವ ವಹಿಸ್ಕೊಂಡು ನಾನು ಹೋರಾಟ ಮಾಡ್ತೀನಿ. ಸುಮ್ಮನೆ ಈ ಥರ ಪರ್ಸೆಂಟೇಜ್ ಎಲ್ಲ ಹೋರಾಟ ಮಾಡಲ್ಲ. ಪರ್ಸೆಂಟೇಜ್ ಬೇಕಾಗಿಲ್ಲ ನಮಗೆ. ಸ್ನೇಹಿತರೆ, ಇಷ್ಟೇ ನಾನು ನಮ್ಮನ್ನು ಕೇಳ್ಕೊಳ್ಳೋದು. ಪ್ರತಿಯೊಬ್ಬರು ಒಗ್ಗಟ್ಟಿದ್ರೆ ಯಾವುದೇ ಸಮಸ್ಯೆ ಇದ್ದರೂ ನಾವು ಪರಿಹಾರ ತಗೋಬೋದು. ಯಾಕಂದರೆ ಇಲ್ಲಿ ಒಗ್ಗಟ್ಟಿಲ್ಲ. ಮೇನ್ ಒಗ್ಗಟ್ಟು ಬೇಕು. ಒಗ್ಗಟ್ಟಿದ್ರು ಮಾತ್ರ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ 100% ನಾವು ಹೋರಾಟ ಮಾಡ್ಬೋದು. ಇಲ್ಲಿ ಒಗ್ಗಟ್ಟಿಲ್ಲ. 128 ಸಂಘಟನೆಗಳು ಇದ್ದಾವೆ, 120 ನಾಯಕರುಗಳಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಹೇಳ್ತಾ ಇದ್ದೀನಿ, ಒಂದು ಚಾನ್ಸ್ ಕೊಡಿ ನೋಡೋಣ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ. ಯಾಕಂದ್ರೆ ಇದು ನಿಮ್ಮ ಕೈಯಲ್ಲೇ ಇದೆ ಪರಿಹಾರ. ಯಾರೋ ಬಂದು ಡೊಣ್ಣೆ ನಾಯಕ ಬಂದು ಇಲ್ಲಿ ಮಾಡ್ತಾನೆ ಅನ್ನೋದಲ್ಲ. ನಿಮ್ಮ ಕೈಯೆಲ್ಲ ಇದೆ. ನಿಮ್ಮ ಕೈಯಲ್ಲೇ ಮಾಡಿಸ್ತೀನಿ ನಾನು. ಬೇರೆ ಯಾವ ಅಧ್ಯಕ್ಷನೂ ಬೇಕಾಗಿಲ್ಲ, ಯಾವ ಸರ್ಕಾರನೂ ಬೇಕಾಗಿಲ್ಲ. ಕಾನೂನು ಪ್ರಕಾರ ನಿಮ್ಮ ಕೈಯಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಶಾಶ್ವತವಾಗಿ ಪರಿಹಾರ ಆಗಬೇಕಿದು. ಬರೀ 2 ವರ್ಷಕ್ಕೆ 3 ವರ್ಷಕ್ಕಲ್ಲ, ಶಾಶ್ವತವಾಗೋ ಪರಿಹಾರ ಆಗಬೇಕು. ಆ ರೀತಿ ಮಾಡ್ತೀನಿ. ಅಂಥ ಅದ್ಭುತವಾದ ಯೋಚನೆಗಳು ಇದ್ದಾವೆ. ಯೋಚನೆ ಮಾಡಿದ್ದೀನಿ ನಿಮ್ಮ ಸಮಸ್ಯೆ ಹೇಗೆ ಬಗೆಹರಿಸ್ಬೇಕು ಅಂತೇಳಿ. ಇವತ್ತು ನಿಮಗೆ ಎಲ್ಲಾದರೂ ಯಾವ್ದಾರು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೊಡಿತಾರೆ. ಅದು ಯಾವನ್ನು ಕೂಡ ನಿಮ್ಮನ್ನು ಮುಟ್ಟಬಾರ್ದು. ಯಾಕಂದರೆ ಒಬ್ಬ ಒಂದು ಸತಿ ಮುಟ್ಟಿದ ಅಂದರೆ ಅವನು ಮಿನಿಮಮ್ 3 ವರ್ಷ ಜೈಲಿಗೆ ಹಾಕಿಸ್ತಾನೆ. 3 ವರ್ಷ ಜೈಲಿಗೆ ಹಾಕ್ಸ್ಬೇಕಂತ ಒಂದು ಕಾನೂನು ರೆಡಿ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಸಣ್ಣ ಪುಟ್ಟ ತಪ್ಪು ನಡೀತವೆ. ಹಂಗಂತೇಳ್ಬಿಟ್ಟು ಯಾರು ಬೇಕು ಅವ್ರವ್ರು ಬಂದು, ನೀವೇನು ಯಾರು ಬಿದ್ದಿಲ್ಲ ಸಾರಿಗೆ ನೌಕರರು, ಗೊತ್ತಾಯ್ತಾ? ಯಾವುದೇ ಊರವರು ಎಲ್ಲೆಲ್ಲಿಗೋ ಬಸ್ಗಳು ತಗೊಂಡು ಹೋಗ್ತೀರಿ, ಕಂಡಕ್ಟರ್ ಕೆಲಸ ಮಾಡ್ತೀರಿ. ಅದರಿಂದ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗ್ತವೆ. ಅದರಿಂದ ಯಾರೋ ಹೊಡೆಯಕ್ಕೆ ಬರ್ತಾರೆ. ಊರು ಜನ ಎಲ್ಲ ಕರ್ಕೊಂಬಂದು ಹೊಡೆಯಕ್ಕೆ ಬರ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಬೇವರ್ಸಿಗಳು ನಿಮ್ಮನ್ನು ಹೊಡೆಯೋಂಥ ಕೆಲಸ ಮಾಡ್ತಾರೆ. ಯಾರು ಹೊಡಿಬಾರ್ದು, ಯಾರು ಮುಟ್ಟಬಾರ್ದು, ಯಾವತ್ತೂ ಕೂಡ ನಿಮ್ಮನ್ನು ಮುಟ್ಟಬಾರ್ದು. ಶಾಶ್ವತವಾಗಿ ನಿಮ್ಮನ್ನು ಮುಟ್ಟಬಾರ್ದು. ಆ ರೀತಿ ಒಂದು ಮಾಡ್ತೀನಿ. ಆ ರೀತಿ ಒಂದು ಕಾನೂನು ಮಾಡ್ತೀನಿ ನಾನು. ಇದು ಚಾಲೆಂಜ್. ಯಾಕಂದರೆ ಈ ಒಂದು ನನಗೆ ಅನ್ನ ಕೊಡ್ತಕ್ಕಂಥ ಗಾಡಿ ಇದು. ನಾನು ಕೂಡ ಡ್ರೈವರು. ನಾನು ಒಬ್ಬ ಕೂಲಿ ಕಾರ್ಮಿಕನಾಗಿ ನಿಮಗೊಂದು ಭರವಸೆ ಕೊಡ್ತಾ ಇದ್ದೀನಿ. ಕಷ್ಟ ಅನುಭವಿಸಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಯಾವ ರೀತಿ ಕಾನೂನಿದೆ. ಒಬ್ಬ ಚಾಲಕನಿಗೆ, ಒಬ್ಬ ನಿರ್ವಾಹಕನಿಗೆ ಹೊಡೆಯೋಕ್ಕೆ ಯಾವನಿಗಿದೆ ಕಾನೂನು? ಯಾವನು ಮಾಡಿದ್ದಾನೆ? ಯಾರಿಗೂ ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಯಾರಿಗೂ ಹೊಡೆಯೋಕ್ಕೆ ಅಧಿಕಾರ ಇಲ್ಲ. ಅದರಿಂದ ನೀವು ಕೂಡ ತಪ್ಪು ಮಾಡಬಾರ್ದು, ಗೊತ್ತಾಯ್ತಾ? ನೀವು ಕೂಡ ತಪ್ಪು ಮಾಡಬಾರ್ದು. ನೀವು ಕರೆಕ್ಟಾಗಿರಬೇಕು. ನೀವು ಕರೆಕ್ಟಾಗಿ ಡ್ಯೂಟಿ ಮಾಡಬೇಕು. 90% ಜನ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ. ಇನ್ನು ಯಾವ 10% ತಿರ್ಕಸೋಕೆ ಮಾಡ್ತಾ ಇದ್ದೇವೆ, ಅವನು ಬಿಟ್ಟಾಕನ ಮುಗಿಸೋಣ, ಗೊತ್ತಾಯ್ತಾ? ದಯವಿಟ್ಟು ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರನ್ನು ಎಲೆಕ್ಷನ್ ಬೇಕು ಅಂತೇಳಿ
ನೀವು ಹೋರಾಟ ಮಾಡಿ, ನೀವು ಶುರು ಮಾಡ್ಕೊಳ್ಳಿ. ಯಾವುದೇ ನಾಯಕನಿಗೂ ಕೂಡ ಸಪೋರ್ಟ್ ಮಾಡುವುದು ಅವಶ್ಯಕತೆ ಇಲ್ಲ. ನೀವೇ ನಾಯಕರಾಗ್ಬೋದು. ನಿಮ್ಮ ಕೈಯಲ್ಲೇ ಇದು ಪರಿಹಾರ. ಇದು ಅಷ್ಟೇ. ಈ ಚಾಲೆಂಜ್ ನಿಮಗೆ ಕೊಡ್ತಾ ಇದ್ದೀನಿ. ಇದು ಇಷ್ಟ ಇದ್ರೆ ತಗೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನಮಸ್ಕಾರ.